ಬಿಜೆಪಿ ಜೆಡಿಎಸ್ ಮೈತ್ರಿ ರಾಜ್ಯದಲ್ಲಿ ಮುಗಿಯದ ಅಧ್ಯಾಯ. ಕುಮಾರಣ್ಣ ವರ್ಸಸ್ ಬಿಎಸ್ವೈ ಇಬ್ಬರಲ್ಲಿ ಗೆಲ್ಲೋರು ಯಾರು? ಕೇಂದ್ರ ಮಂತ್ರಿಯಾದ್ರೂ ಎಚ್ಡಿಕೆಗೆ ಸಮಾಧಾನ ಇಲ್ಲ ಯಾಕೆ? ಮೈತ್ರಿಯಲ್ಲಿ ತೀವ್ರ ಗೊಂದಲ, ಶಾ ಮಧ್ಯಪ್ರವೇಶಕ್ಕೆ ಚಿಂತನೆ. ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಸಂಕಷ್ಟ ಎದುರಾಗಿದೆ. ಬಿಜೆಪಿಯಲ್ಲಿ ಯಡಿಯೂರಪ್ಪ ಅವರ ಪ್ರಾಬಲ್ಯ ಹೆಚ್ಚಾಗ್ತಾ ಇದ್ದಂತೆ ಜೆಡಿಎಸ್ ಇಂಪಾರ್ಟೆಂಟ್ ಕಡಿಮೆ ಆಗ್ತಾ ಇದೆ. ಇದು ಕುಮಾರಸ್ವಾಮಿ ಮತ್ತೆ ದೇವೇಗೌಡರಿಗೆ ಇರುಸು ಮುರುಸನ್ನ ಉಂಟು ಮಾಡ್ತಾ ಇದೆ. ಮೈತ್ರಿಯಲ್ಲಿ ಗೊಂದಲ ಕೂಡ ಶುರುವಾಗಿದೆ. ಬಿಜೆಪಿ ಜೆಡಿಎಸ್ ನಾನೊಂದು ತೀರಾ ನೀನೊಂದು ತೀರಾ ಅನ್ನುವಂತಾಗಿದೆ. ವೆಲ್ಕಮ್ ಟು ವಾಂಟೇಜ್ ವಿತ್ ನಿಶ್ಚಿತ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಎರಡ್ 2023ರಲ್ಲಿ ಜೆಡಿಎಸ್ಗೆ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲುಂಟಾಗಿತ್ತು. 2024ರ ಲೋಕಸಭಾ ಚುನಾವಣೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಮಾಸ್ಟರ್ ಪ್ಲಾನ್ ಮಾಡಿದ್ರು. ಒಂದೇ ಕಲ್ಲಿಂದ ಹಲವು ಹಕ್ಕಿಗಳನ್ನ ಹೊಡೆದ್ರು ಎಚ್.ಡಿ.ಕೆ. ಡಿ.ಕೆ. ಶಿವಕುಮಾರ್ಗೆ ಪಾಠ ಕೂಡ ಕಲಿಸಿದ್ರು. ಸುಮಲತಾ ಅವರಿಗೆ ಕ್ಷೇತ್ರ ಇಲ್ಲದಂತೆ ಮಾಡಿದ್ರು. ಮಂಡ್ಯದಲ್ಲಿ ಪ್ರಾಬಲ್ಯ ಮೆರೆದ್ರು. ಹಾಗೆ ತಾವು ಕೇಂದ್ರ ಮಂತ್ರಿಯಾಗಿ ಮೋದಿಯವರ ಸಂಪುಟ ಸೇರಿದ್ರು. ಮೋದಿ ಅಮಿತ್ ಶಾ ಅವರಿಗೆ ಹತ್ತಿರ ಆದ್ರು. ರಾಜ್ಯದಲ್ಲಿ ಪಕ್ಷವನ್ನ ಕಟ್ಟುವಂತಹ ಕೆಲಸಕ್ಕೂ ಸಹ ನಾಂದಿ ಹಾಡಿದ್ರು. ಬಿಜೆಪಿ ಜೆಡಿಎಸ್ ಮೈತ್ರಿ ಲೋಕಸಭಾ ಚುನಾವಣೆಯಲ್ಲಿ ಕಮಾಲ್ ಮಾಡಿದ್ರು. ಗ್ಯಾರಂಟಿ ಘೋಷಣೆಗಳೊಟ್ಟಿಗೆ ನುಡಿದಂತೆ ನಡೆದಿದ್ದೀವಿ ಅಂತ ಬೀಗಿದ್ದಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಕಂಪ್ಲೀಟ್ ಆಗಿ ಹಿನ್ನಡೆ ಉಂಟಾಗಿತ್ತು. ಅತಿ ಹೆಚ್ಚಿನ ಲೋಕಸಭಾ ಸದಸ್ಯರು ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಗೆದ್ರು. ಇನ್ನು ಮೈತ್ರಿಯನ್ನ ಜನ ಒಪ್ಕೊಂಡ್ರು. ಇದರ ಪರಿಣಾಮ ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಮಂತ್ರಿ ಕೂಡ ಆದ್ರು. ಆದರೆ ಜೆಡಿಎಸ್ನ ಕೆಲ ನಾಯಕರು ಕುಮಾರಸ್ವಾಮಿ ಅವರ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿಕೆಗಳನ್ನ ಕೊಟ್ಟ ಬಳಿಕ ಮೈತ್ರಿಯಲ್ಲಿ ತೀವ್ರ ಗೊಂದಲ ಕೂಡ ಉಂಟಾಯಿತು. ಅದೀಗ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಅವರ ನಡುವೆ ಕಂದಕವನ್ನ ಏರ್ಪಾಡು ಮಾಡಿದೆ. ಮೈತ್ರಿ ಖತಮ್ ಆಗುತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆಗೂ ಅಭ್ಯರ್ಥಿಗಳ ಘೋಷಣೆಯನ್ನ ಬಿಜೆಪಿ ಏಕಾಏಕಿ ಮಾಡಿದ್ದು. ಜೆಡಿಎಸ್ನ ಅಭಿಪ್ರಾಯವನ್ನು ಸಹ ಇಲ್ಲಿ ಕೇಳಿರಲಿಲ್ಲ. ಬಿಜೆಪಿ ವಿಧಾನ ಪರಿಷತ್ ಚುನಾವಣೆ ಅಭ್ಯರ್ಥಿ ಆಯ್ಕೆಯಲ್ಲಿಯೂ ಕೂಡ ಜೆಡಿಎಸ್ನ ಕ್ಯಾರೆ ಮಾಡಲಿಲ್ಲ ಬಿಜೆಪಿ. ಇದು ದಳಪತಿಗಳ ಸ್ವಾಭಿಮಾನಕ್ಕೆ ಮತ್ತಷ್ಟು ಕಿಚ್ಚನ್ನ ಹಚ್ಚಿದೆ. ಅದಲ್ಲದೆ ಕರ್ನಾಟಕ ಬಿಜೆಪಿಯಲ್ಲಿ ಯಡಿಯೂರಪ್ಪ ಪ್ರಬಲರಾಗುತ್ತಾ ಸಾಗ್ತಾ ಇರೋದು ಜೆಡಿಎಸ್ಗೆ ಮತ್ತಷ್ಟು ಹಿನ್ನಡೆಯಾಗಿದೆ. ಯಡಿಯೂರಪ್ಪ ಬಹಿರಂಗವಾಗಿ ಬಿಜೆಪಿ ಏಕಾಂಗಿಯಾಗಿ ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತ ಹೇಳಿದ್ದು ಜೆಡಿಎಸ್ ಅಸ್ತಿತ್ವಕ್ಕೆ ಮತ್ತಷ್ಟು ಪೆಟ್ಟನ್ನ ಕೊಟ್ಟಿದೆ. ಜೆಡಿಎಸ್ 2028ರಲ್ಲಿ ಕಿಂಗ್ ಮೇಕರ್ ಆಗಬೇಕು ಅನ್ನುವಂತಹ ಆಲೋಚನೆಯಲ್ಲಿದೆ. ಹಾಗೇನಾದ್ರೂ ಆಗಬೇಕು ಅಂತ ಅಂದ್ರೆ ಬಿಜೆಪಿಯಿಂದ ಹೊರಬಂದ್ರೆ ಮಾತ್ರ ಅದು ಸಾಧ್ಯ ಅಂತ ದಳಪತಿಗಳಿಗೆ ಈಗಾಗಲೇ ಅರಿವಾಗಿದೆ. ಕಾರ್ಯಕರ್ತರಿಗೂ ಕೂಡ ಬಿಜೆಪಿ ಜೊತೆಗಿನ ಜೆಡಿಎಸ್ ಮೈತ್ರಿ ಅಷ್ಟೇನೂ ಸಮಾಧಾನ ತಂದಿಲ್ಲ. ಹಾಗಾಗಿ
ಬಿಜೆಪಿ ಜೆಡಿಎಸ್ ಮೈತ್ರಿ ಕೊನೆ ಆಗುತ್ತಾ ಅನ್ನುವಂತಹ ಸಂಶಯ ಕಾಡ್ತಾ ಇದೆ. ರಾಜಕಾರಣದಲ್ಲಿ ಯಾರೂ ಶಾಶ್ವತ ಶತ್ರುಗಳು ಅಲ್ಲ, ಹಾಗಂತ ಹೇಳಿ ಯಾರೂ ಶಾಶ್ವತ ಮಿತ್ರರು ಅಲ್ಲ ಅನ್ನುವಂತಹ ಮಾತುಗಳಿದೆ. ಹಾಗಾಗಿ ಮೈತ್ರಿ ಮುಂದುವರಿಯುತ್ತಾ ಅಥವಾ ಇಲ್ಲಿಗೆ ಎಂಡ್ ಆಗುತ್ತಾ, ಇದು ಯಾವ ರೀತಿ ಟರ್ನ್ ಅನ್ನ ತೆಗೆದುಕೊಳ್ಳುತ್ತೆ ಅಂತ ಕಾದ್ ನೋಡಬೇಕಾಗಿದೆ. ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.